ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ. ಕರುಣದಿಂದಲಿ ಒಲಿದು ಕಂಡ ಮಾತ್ರದಲ್ಲಿ ವರಗಳನ್ನು ಕೊಡುವುದು, ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌನಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸ್ವಸ್ತ್ಯಸ್ತ್ವಶೇಷಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಅನೇಕ ಹರಿದಾಸರುಗಳು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅವತಾರ ಮಾಡಿ ಮಧ್ವಾಚಾರ್ಯರ ಸಿದ್ಧಾಂತಗಳ ವಿಷಯವನ್ನು ಹಾಗೂ ಭಜನೆಯ ಕ್ರಮವನ್ನು ತಾರತಮ್ಯೋಪೇತವಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಆಡುಭಾಷೆಯಾದ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ. ವಿಜಯದಾಸರು ಒಂದು ಸುಂದರವಾದ ಕೃತಿಯನ್ನು ಮಾಡಿಕೊಟ್ಟಿದ್ದಾರೆ ಸ್ಕಂದನ ಬಗ್ಗೆ. ಸ್ಕಂದನಿಗೆ ಅನೇಕ ಹೆಸರುಗಳು ಇದ್ದಾವೆ. ಪಾರ್ವತಿ ಹಾಗೂ ಪರಮೇಶ್ವರನ ಪುತ್ರರಾಗಿ ಜನಿಸಿದಂತಹ ಸ್ಕಂದ ಕುಮಾರ ಅಂತ ಕರೀತಾರೆ. ಸೇನಾನಿ, ಅಗ್ನಿಭೂರ್ ಗುಹಃ, ಗುಹ ಅಂತ ಕರೀತಾರೆ. ಸುಬ್ರಹ್ಮಣ್ಯ ಅಂತ. ತುಂಬ ತಮಿಳುನಾಡಿನ ಕಡೆ ಪ್ರಸಿದ್ಧಿಯಾದ ಹೆಸರು ಅಂತಂದರೆ ಮುರಗ, ಮುರಗನ್, ಹೀಗೆಲ್ಲವೂ ಪ್ರಸಿದ್ಧಿ ಇದೆ. ಆ ಸ್ಕಂದನ ಬಗ್ಗೆ ಒಂದು ಸುಂದರವಾದ ಕೃತಿಯನ್ನು ಮಾಡಿಕೊಟ್ಟಿದ್ದಾರೆ. ಸ್ಕಂದ ಷಷ್ಠಿ ಅಂತ ವಿಶೇಷವಾಗಿ ಆಚರಣೆಯನ್ನು ಮಾಡುವ ಪದ್ಧತಿ ನಮ್ಮಲ್ಲಿ ಉಂಟು. ಸ್ಕಂದ ಷಷ್ಠಿಯ ವಿಶೇಷ ಐತಿಹಾಸಿಕವಾಗಿ ಕೆಲವು ಕಡೆ ಉಲ್ಲೇಖ ಆದದ್ದನ್ನು ನೋಡಿದ್ರೆ ತಾರಕಾಸುರ ಅನ್ನುವ ಅಸುರನನ್ನು ಸಂಹಾರ ಮಾಡಿದಂತಹ ಪವಿತ್ರವಾದ ಪರ್ವಕಾಲ ಅದು. ತಾರಕಾಸುರ ಅವನನ್ನು ಯಾರೂ ಕೊಲ್ಲಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಇದರ ಬಗ್ಗೆ ಒಂದು ಸುಂದರವಾದ ಮಾತು ನಮ್ಮ ಸುಮಧ್ವ ವಿಜಯದಲ್ಲಿ ಬರುತ್ತೆ. ಅನುವ್ಯಾಖ್ಯಾನ ಗ್ರಂಥವನ್ನು ಶ್ರೀಮದಾಚಾರ್ಯರು ಇನ್ನೂ ರಚನೆ ಮಾಡಿರಲಿಲ್ಲ. ಇವತ್ತೇನು ಮಾಧ್ವ ತತ್ವಜ್ಞಾನ ಕ್ಷೇತ್ರದಲ್ಲಿ ಶ್ರೀಮನ್ಯಾಯ ಸುಧಾಮಂಗಲ ಅಂತ ಮಾಡಿದರೆ ವಿದ್ಯಾರ್ಥಿ ಒಂದು ಹಂತಕ್ಕೆ ಅವನು ಅಧ್ಯಯನವನ್ನು ಮುಗಿಸಿದಾನೆ, ಡಿಗ್ರಿಯನ್ನು ತೆಗೆದುಕೊಂಡಿಯಾನೆ ಅನ್ನುವಂತಹ ಒಂದು ಪದ್ಧತಿ ನಮ್ಮಲ್ಲುಂಟು. ಅದರ ಮೂಲ ಸ್ರೋತಸ್ಸು ಅನುವ್ಯಾಖ್ಯಾನ. ಅನುವ್ಯಾಖ್ಯಾನದ ವಿವರಣೆಯೇ ಶ್ರೀಮನ್ಯಾಯ ಸುಧೆ. ಅನುವ್ಯಾಖ್ಯಾನ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಶ್ರೀಮದಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ಪ್ರಾರ್ಥಿತರಾದರಂತೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅನುವ್ಯಾಖ್ಯಾನವನ್ನು ರಚನೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದರು. ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಸಸ್ವಪೀಂದ್ರಾದಿಷು ಪುರ ತಾರಕಾರಿರಿವಾಮರೈಹಿ ಗ್ರಂಥೇಭ್ಯೇಭ್ಯೋ ಅಗಾಧೇಭ್ಯೋ ಯುಕ್ತಯೋನೋ ದುರುದ್ಧರಾಹ ಮನೋಮಾಂದ್ಯಾತ್ ತಥೋ ಗ್ರಂಥಂ ವ್ಯಕ್ತತರ್ಕ ತತಿಂ ಕುರು ಅಂತ ಪ್ರಾರ್ಥನೆ ಮಾಡಿದರು. ಏನು ಈ ಶ್ಲೋಕದ ಅರ್ಥ ಅಂದರೆ, ಸತ್ಸ್ವಪಿ ಇಂದ್ರಾದಿಷು ಪುರ, ಇಂದ್ರಾದಿ ದೇವತೆಗಳೆಲ್ಲರೂ ಇದ್ದಾರೆ, ಇದ್ದರೂ ತಾರಕಾಸುರನ ಉಪದ್ರವವನ್ನು ಅವರಿಂದ ನಿವಾರಣೆ ಮಾಡಲಿಕ್ಕಾಗಲಿಲ್ಲ. ಆಗ ಯಾರೋ ಹೇಳಿದ್ರು, ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಮತ್ತೊಬ್ಬ ಹುಟ್ಟಿ ಬರಬೇಕಾಗಿದೆ. ಯಾರವನು ಅಂದಾಗ ರುದ್ರದೇವರ ಮಗನಾಗಿ ಅವತಾರ ಮಾಡಬೇಕು. ಆದರೆ ರುದ್ರದೇವರು ಸತೀದೇವಿ ಹೋದಳು ಅಂತ ಘೋರವಾದ ತಪಸ್ಸಿಗೆ ಕುಳಿತಿದ್ದಾರೆ. ಅವರ ಹತ್ತಿರ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹೋದಂತಹ ಮನ್ಮಥನನ್ನು ಸುಟ್ಟು ಬಿಟ್ಟಿದ್ದಾರೆ. ಯಾರು ಹೋಗೋದು, ಹೇಗೆ? ಅವರಿಗೆ ವಿವಾಹ ಆಗಿ ಅವರಲ್ಲಿ ಹುಟ್ಟಿದ ಮಗ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ ಅಂತ ಮುಂದೆ ಪಾರ್ವತಿ ವಿಶೇಷವಾಗಿ ಸೇವೆಯನ್ನು ಮಾಡಿ ಅವರನ್ನು ಒಲಿಸಿಕೊಂಡ್ಲು ಅಂತ ಕಥೆ ಬರುತ್ತೆ. ಅದನ್ನು ಉಲ್ಲೇಖ ಮಾಡ್ತಾರೆ. ಸತ್ಸ್ವಪಿ ಇಂದ್ರಾದಿಶುಪುರ ತಾರಕಾರಿ, ತಾರಕನ ಹರಿ. ತಾರಕಾಸುರನನ್ನು ಕೊಲ್ಲಲಿಕ್ಕೆ ಹೇಗೆ ಸುಬ್ರಹ್ಮಣ್ಯನೇ ಬೇಕಾಗಿತ್ತು,
ಹಾಗೆ ನೀವು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ರು, ಎಲ್ಲೆಲ್ಲೋ ಅನೇಕ ಪ್ರಮೇಯಗಳನ್ನು ಹೇಳಿದ್ದು ನಮಗೆ, ಅವರು ಬಹಳ ಬುದ್ಧಿವಂತರೇ, ಮುಂದಿನ ಜನಾಂಗಕ್ಕೆ ಅದು ಸಮಸ್ಯೆ ಆಗ್ಬೋದು. ನಿಮ್ಮೆಲ್ಲ ಯುಕ್ತಿಗಳನ್ನು, ಯುಕ್ತಿ ವಿಶೇಷಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಒಂದು ಗ್ರಂಥವನ್ನು ರಚನೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದರು ಅಂತ. ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದರೆ, ಅನುವ್ಯಾಖ್ಯಾನದ ಮಹತ್ವವು ಜೊತೆಗೆ ದೃಷ್ಟಾಂತವಾಗಿ ಕೊಟ್ಟದ್ದು ಸುಬ್ರಹ್ಮಣ್ಯನನ್ನು. ಸುಬ್ರಹ್ಮಣ್ಯನ ಅನಿವಾರ್ಯತೆ ಹೇಗೆ ಇತ್ತೋ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ಮರ್ಯಾದೆಯನ್ನು, ವಿಶೇಷತೆಯನ್ನು ಕೊಡೋ ಸಲುವಾಗಿ ವ್ಯವಸ್ಥೆ ಮಾಡ್ತಾನೆ. ಅವನು ಸೃಷ್ಟಿ ಸಂಹಾರಾದಿಗಳನ್ನು ಲೀಲೆಯಿಂದ ಮಾಡುವವನಿಗೆ ತಾರಕಾಸುರನ ಸಂಹಾರ ಮಾಡೋದು ದೇವರಿಗೆ ಯಾವ ಸಮಸ್ಯೆಯೂ ಅಲ್ಲ. ಇವನಿಂದ ಅವನು ಸತ್ತ ಮೇಲೆ ಇವನಿಗೆ ಕೀರ್ತಿ ಬರಲಿ ಅನ್ನುವ ಒಂದು ಉದ್ದೇಶ, ಇವನ ಅವತಾರ ಆಗಲಿ ಅನ್ನುವ ಉದ್ದೇಶವೂ ಹೌದು. ಹಾಗಾಗಿ ಸ್ಕಂದ ಷಷ್ಠಿ, ತಾರಕಾಸುರನನ್ನು ಸಂಹಾರ ಮಾಡಿದಂತಹ ಒಂದು ಪವಿತ್ರವಾದ ದಿವಸ. ಆ ಸ್ಕಂದನ ಬಗ್ಗೆ ವಿಜಯದಾಸರು ಒಂದು ಸುಂದರವಾದ ಕೃತಿಯನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಅವರ ಅವತಾರಗಳು ಏನು, ಸ್ಕಂದ ಯಾವ ತಾರತಮ್ಯದ ಗ್ರಡಿಷನ್ನಲ್ಲಿ ಬರ್ತಾನೆ. ಶ್ರೀಮದಾಚಾರ್ಯರ ಸಿದ್ಧಾಂತ ತಾರತಮ್ಯವನ್ನು ಹೇಳುವ ಸಿದ್ಧಾಂತ. ಎಲ್ಲ ದೇವತೆಗಳಿಗೂ ಅವರದೇ ಆದಂತಹ ಒಂದೊಂದು ಸ್ಟೇಟಸ್ ಇದೆ. ಈ ಹಂತದಲ್ಲಿ ಇವರನ್ನು ನಾವು ಉಪಾಸನೆ ಮಾಡಬೇಕು ಅಂತ. ಇವನು ಎಲ್ಲಿ ಬರ್ತಾನೆ, ಯಾರಿಗೆ ಸಮ ಅನ್ನುವ ಅಂಶಗಳನ್ನು ಹಾಗೂ ಅವರ ಅವತಾರಗಳನ್ನು ಹರಿಕಥಾಮೃತಸಾರದಲ್ಲಿ ವಿಶೇಷವಾಗಿ ಜಗನ್ನಾಥದಾಸರು ಯಾವ ಯಾವ ಅವತಾರಗಳು, ಒಬ್ಬ ದೇವತೆಯದು, ಅವನ ಕಕ್ಷೆ ಏನು, ಎಲ್ಲವನ್ನು ಚೆನ್ನಾಗಿ ತಿಳಿಸಿದ್ದಾರೆ. ಇವರೊಂದು ಕೃತಿಯಲ್ಲಿ ಬಹಳ ಅದ್ಭುತವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಸ್ಕಂದನ ಅನುಗ್ರಹ ನಮಗೆ ಆದರೆ ಆಗುವಂತಹ ದೊಡ್ಡ ಭಾಗ್ಯ ಏನು ಅಂತಂದರೆ, ನಮ್ಮ ಈಗೋ ಅಂದರೆ ನಾನು ದೊಡ್ಡವನು, ನನ್ನ ಸಮ ಇಲ್ಲ ಅನ್ನುವ ಭಾವನೆಗಳು ನಮ್ಮಿಂದ ಹೋಗತ್ತಂತೆ. ನಾನೇ ಎಲ್ಲ ಮಾಡ್ತೇನೆ ಅನ್ನೋದು ಹೋಗತ್ತೆ. ಎಲ್ಲರನ್ನು ಹೃದಯ ವೈಶಾಲ್ಯತೆಯಿಂದ ನೋಡುವ ಭಾವನೆ ನಮಗೆ ಸಿಗತ್ತೆ. ಹಾಗಾಗಿ ಅವನ ಅನುಗ್ರಹ ಬೇಕು. ವಿಶೇಷವಾಗಿ ಕೊಂಡಾಡ್ತಾರೆ. ವಿಜಯದಾಸರ ಆ ಕೃತಿಯನ್ನು ಅವಲೋಕನ ಮಾಡಿ ಅದರ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ಮಾಡುವ. ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ, ಕರುಣದಿಂದಲಿ ಒಲಿದು ಕಂಡ ಮಾತ್ರದಲ್ಲಿ ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ. ಇಂದ್ರ ಸಮಾನ ದೇವತೆಯೇ ರತಿಪತಿಯೇ, ಇಂದಿರೇಶನ ನಿಜ ಕುಮಾರ ಮಾರ. ಒಂದು ಕಲ್ಪದಲ್ಲಿ ಸುಂದರ ನೆನೆಸಿಕೊಂಡೆ, ಬಂಧುವೆ ಅಹಂಕಾರ ಪ್ರಾಣಗಿಂದಧಿಕನೆ ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ. ತುಂಬ ಸುಂದರವಾದ ಪಲ್ಲವಿ ಹಾಗೂ ನುಡಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ವರಗಳನ್ನು ಕೊಡುವುದು, ಹೇ ಗುಹಾ, ಅವನ ಹೆಸರು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅಂದರೆ ಎಲ್ಲರಿಗೂ ಫೆಮಿಲಿಯರು. ಹೇ ಸುಬ್ರಹ್ಮಣ್ಯನೇ, ನನಗೆ ನೀನು ವರಗಳನ್ನು ಕೊಡು. ನೀನು ವಾಸುಕಿ ಪ್ರಿಯ. ನೋಡಿ, ತುಂಬ ಆಶ್ಚರ್ಯ. ನವಿಲಿಗೂ ಹಾವಿಗೂ ಆಗುವುದಿಲ್ಲ. ಆದರೆ ಸುಬ್ರಹ್ಮಣ್ಯನ ಅನುಗ್ರಹಕ್ಕೆ ಪಾತ್ರವಾದದ್ದರಿಂದ ಆ ನವಿಲು, ಸಾಮಾನ್ಯ ನಾವು ನೋಡೋದು ಪಿಕ್ಚರೈಸಲ್ಲಿ ನವಿಲಿನ ಮೇಲೆ ಸುಬ್ರಹ್ಮಣ್ಯ ನಿಂತಿರುವಂತೆ, ನವಿಲಿನ ಪಕ್ಕದಲ್ಲಿ ನಿಂತಿರುವಂತೆ ನವಿಲಿನ ವಾಹನ. ನವಿಲು ಹಾವಿನ ಮೇಲೆ ನರ್ತನವನ್ನು ಮಾಡುತ್ತೆ. ಇವನ ಅನುಗ್ರಹ ಇದ್ದದ್ದರಿಂದ ಆ ವಾಸುಕಿಗೆ ಯಾವ ಭಯ ಇಲ್ಲ. ಹಾಗೆ ನಮ್ಮ ಸಂಸಾರದ ಈ ಸುಖಾದಿಗಳನ್ನು ಅಥವಾ ಸಂಸಾರದ ಈ ಜರ್ನಿಯನ್ನು ಹಾವಿಗೆ ಹೋಲಿಸ್ತಾರೆ. ಕಾಲವನ್ನು ಕಾಲಸರ್ಪ ಅಂತಾನು ಕರೆಯುವ ಪದ್ಧತಿ. ಟೀಕಾಕೃತ್ಪಾದರು ಅಂತಾರೆ, ಕುಪಿತಾ ಹಿ ಪಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ ಅಂತ. ಹಾವಿನ ಹೆಡೆಯ ಕೆಳಗೆ ಇರುವ ನೆರಳಿನಲ್ಲಿರುವ ಕಪ್ಪೆಗೆ ಎಷ್ಟು ಸೇಫೋ ಅಷ್ಟೇ ಸೇಫು ಅಂತ. ಅದು ಎಲ್ಲಿ ಸೇಫ್ಟಿ? ಅದಕ್ಕೆ ತುಂಬ ಹಸಿವಾದ ಹಾವು ಹೆಡೆಯತ್ತೆ ನಿಂತಾಗ ಕಪ್ಪೆ ಬಂದರೆ ನುಂಗಿ ಬಿಡುತ್ತೆ. ಹಾಗೆ ನಮ್ಮ ಜೀವನದ ಸಮಸ್ಯೆ. ಹಾಗಾದರೆ ಹಾವಿನ ನೆರಳಿನಲ್ಲಿ ವಾಸ ಮಾಡುವಂತೆ ಇದೇವಲ್ಲ, ಆ ಹಾವು ನಮಗೇನು ಮಾಡಬಾರ್ದು, ಈ ಸಂಸಾರ ನಮಗೆ ಬಂಧಕ ಆಗಬಾರ್ದು ಅಂದರೆ ವರಗಳನ್ನು ಕೊಡುವುದು ವಾಸುಕಿಯ ಪ್ರಿಯ. ಗುಹಾ ಅಥವಾ ಹೇ ಸುಬ್ರಹ್ಮಣ್ಯ, ನನಗೆ ನೀನು ವರವನ್ನು ಕೊಟ್ಟು ಸಂಸಾರದಿಂದ ಪಾರು ಮಾಡು. ಕರುಣದಿಂದಲಿ ಒಲಿದು
ಕಂಡ ಮಾತ್ರದಲ್ಲಿ, ಕಂಡ ಮಾತ್ರದಲ್ಲಿ ನಿನ್ನ ದರ್ಶನ ಮಾತ್ರದಿಂದ ನಮಗೆ ವರವನ್ನು ಕೊಡ್ತಿ. ನೀನು ಯಾರಿಗೆ ಸಮಾನ? ಇಂದ್ರದೇವರು. ಏನು ಸ್ವರ್ಗಾಧಿಪತಿ ಇಂದ್ರದೇವರಿದ್ದಾರಲ್ಲ, ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಹಾಗೂ ಇನ್ನಿತರ ದಾಸರ ಪದಪದ್ಯಗಳಲ್ಲಿ 10ನೇ ಕಕ್ಷೆ ಅಂತ, ಒಟ್ಟು 32 ತಾರತಮ್ಯದ ಕಕ್ಷೆ ಉಂಟು. ಫಸ್ಟು ಭಗವಂತ, 2ನೇದು ಲಕ್ಷ್ಮೀದೇವಿ, 3ನೇದು ಬ್ರಹ್ಮದೇವರು ವಾಯುದೇವರು, 4ನೇದು ಭಾರತೀ ಸರಸ್ವತಿ. ಹೀಗೆ ಆ ಗ್ರಡಿಷನ್ನು ಬರ್ತಾ ಹೋಗುತ್ತೆ. 5ರಲ್ಲಿ ಶಿವ, ಗರುಡ ಹಾಗೂ ಶೇಷ, 6ರಲ್ಲಿ ಜಾಂಬವತಿ ಷಣ್ಮಹಿಷಿಯರು, ಆಮೇಲೆ 7ರಲ್ಲಿ ಪಾರ್ವತಿ, ಆಮೇಲೆ ವಾರುಣಿ, ಇವರೆಲ್ಲರೂ ಬರ್ತಾರೆ. ಈ ಸ್ಕಂದನ ಅಥವಾ ಸುಬ್ರಹ್ಮಣ್ಯನ ಪೋರ್ಟ್ಫೋಲಿಯೋ ಎಷ್ಟನೇ ಕಕ್ಷೆ? 10ನೇ ಕಕ್ಷೆ. ಅಲ್ಲಿ ಇಂದ್ರದೇವರು ಬರ್ತಾರೆ. ಇಂದ್ರ ಸಮಾನ ದೇವತೆಯೇ, ನೀನು ಇಂದ್ರ ಸಮಾನ ದೇವತೆ. ಮೂಲ ರೂಪ ಯಾವುದು? ದೇವತೆಗಳಿಗೆ ಇದೆಲ್ಲ ಅವತಾರ. ಇವರ ಮೂಲ ರೂಪ ಅಂತ ಒಂದಿರುತ್ತೆ. ಅದು ಯಾವುದು ಅಂತಂದರೆ ರತಿಪತಿಯೇ, ರತಿಯ ಪತಿಯಾದ ಕಾಮನ ಅವತಾರನೇ ಸುಬ್ರಹ್ಮಣ್ಯ. ಕಾಮ ಇವನ ಮೂಲ ರೂಪ. ಹಾಗಾಗಿ ಕಾಮನ ರತಿಪತಿಯೇ, ಕಾಮನ ಹೆಂಡತಿ ರತಿ, ರತಿಪತಿಯೇ. ಇವರು ಇಂದ್ರ ಮತ್ತು ಕಾಮರು ಸಮಾನ ಕಕ್ಷೆಯಲ್ಲಿ ಬರ್ತಾರೆ. ಇಂದಿರೇಶನ ನಿಜ ಕುಮಾರ ಮಾರ. ಇದು ಒಂದು ವಿಶೇಷ ಏನು ಗೊತ್ತಾ? ಮದನೋ ಮನ್ಮಥೋ ಮಾರಹ ಅಂತಾನು ಕರೀತಾರೆ. ಈ ಮಾರ ರತಿಪತಿ ಮನ್ಮಥ ಇವನು ಭಗವಂತನ ಮಗ. ಅದು ದೊಡ್ಡ ಭಾಗ್ಯ ಇದು. ಇಂದಿರೇಶನ ನಿಜ ಕುಮಾರ ಮಾರ. ಇಂದಿರೇಶನ ನಿಜ ಕುಮಾರ ಮಾರ ಅಂತ ಅವನಿಗೆ ಹೆಸರುಂಟು. ನೀನೆಂಥವನು? ಒಂದು ಕಲ್ಪದಲ್ಲಿ ಸುಂದರ ನೆನೆಸಿಕೊಂಡಿ. ಒಂದು ಕಲ್ಪಕಾಲದಲ್ಲಿ ಏನಾದರೂ ಪುರುಷರನ್ನು ತುಂಬ ಚೆನ್ನಾಗಿದ್ದಾನೆ ಅಂತ ಕಂಪೇರ್ ಮಾಡೋದಾದರೆ ಮನ್ಮಥನಂತೆ ಇದ್ದಾನೆ ಇವನು. ಇಡೀ ಒಂದು ಕಲ್ಪ ಅವನಿಗೆ ಅವನ ಸೌಂದರ್ಯ ಹಾಳಾಗದಂತೆ. ಏನದು? ನಿಮ್ಮ ಸೌಂದರ್ಯ ಎಲ್ಲ ಕೆಲವು ದಿವಸ ಇರುತ್ತೆ, ವಯಸ್ಸಾದ ಮೇಲೆ ನಮಗೇ ನಮ್ಮನ್ನು ಗುರ್ತು ಹಚ್ಚೋದು ಕಷ್ಟ. ಏನೋ ಮೇಕಪ್ ಮಾಡಿಕೊಂಡು ಸ್ವಲ್ಪ ನಾವಾಗಿ ಕಾಣ್ತೇವೆ. ಆದರೆ ಇಡೀ ಒಂದು ಕಲ್ಪದಲ್ಲಿ ಅವನ ಸೌಂದರ್ಯಕ್ಕೆ ಧಕ್ಕೆ ಬಾರದಂತೆ ದೇವರು ಅನುಗ್ರಹ ಮಾಡಿದ್ದಾನೆ ಅಂದರೆ ಇದಂತೂ ದೊಡ್ಡ ಸೌಭಾಗ್ಯ. ಅದನ್ನೇ ವಿಜಯದಾಸರಂತಾರೆ, ಒಂದು ಕಲ್ಪದಲ್ಲಿ ಸುಂದರ ನೆನೆಸಿಕೊಂಡೆ ಬಂಧುವೆ ಅಹಂಕಾರ ಪ್ರಾಣಗಿಂದಧಿಕನೇ. ಅಹಂಕಾರಿಕ ಪ್ರಾಣದೇವರು ಅಂತ, ಮುಖ್ಯ ಪ್ರಾಣದೇವರು ಬೇರೆ, ಅವರು 3ನೇ ಕಕ್ಷೆಯಲ್ಲಿ ಬರ್ತಾರೆ. ಅಹಂಕಾರಿಕ ಪ್ರಾಣದೇವರು ಅಂತ ಅವಾಂತರ ಪ್ರಾಣಾಭಿಮಾನಿಗಳಿದ್ದಾರೆ. ಒಬ್ಬರು ತುರಿಕೆ ಬಂದಾಗ ಇನ್ನೊಬ್ಬರು ಮತ್ತೊಂದಕ್ಕೆ, ಹೀಗೆಲ್ಲ ಇದ್ದಾರೆ. ಆ ಅಹಂಕಾರಿಕ ಪ್ರಾಣದೇವರಕ್ಕಿನ್ನ ನೀನು ದೊಡ್ಡವನು ಅಂತ ಗುಹನನ್ನು ಸುಬ್ರಹ್ಮಣ್ಯನನ್ನು ಕೊಂಡಾಡ್ತಾರೆ. ಹೀಗೆ ತಿಳಿದು ಅವರನ್ನು ಉಪಾಸನೆ ಮಾಡಿದರೆ ಅವರಿಗೆ ತುಂಬ ಪ್ರೀತಿ ಆಗುತ್ತೆ ದೇವತೆಗಳಿಗೆ. ವರಗಳನ್ನು ಕೊಡುವುದು ವಾಸುಕಿ ಪ್ರಿಯನೇ, ಕರುಣದಿಂದಲೇ ಒಲಿದು ಕಂಡ ಮಾತ್ರದಲ್ಲಿ ವನಜ ಸಂಭವನು ಸೃಜಿಪಗೋಸುಗ ಮನದಲ್ಲಿ ಪುಟ್ಟಿಸೆ ಚತುರ ಜನರ. ಮುನಿಗಳೊಳಗೆ ಸನತ್ಕುಮಾರನಾಗಿ ಜನಿಸಿ ಯೋಗ ಮಾರ್ಗದಲ್ಲಿ ಚರಿಸಿದ ಕಾಮ. ವರಗಳನ್ನು ಕೊಡುವುದು ವಾಸುಕಿ ಪ್ರಿಯನೇ. ನಂತರ ಇವನು ಇನ್ನೂ ಮಾಡಿದ ಕೆಲಸಗಳೇನು? ಬಹಳ ದೊಡ್ಡದು. ಅಂದರೆ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದಾಗ ಮೊದಲಿಗರು ಇವರು. ಬ್ರಹ್ಮದೇವರಿಗೆ ಭಗವಂತ ಹೇಳ್ದ, ನೀನು ಸೃಷ್ಟಿಯನ್ನು ಮಾಡು ಅಂತ. ಮಾನಸಿಕ ಸೃಷ್ಟಿಯನ್ನು ಮಾಡಿದರು ಬ್ರಹ್ಮದೇವರು. ಆ ಮಾನಸಿಕ ಸೃಷ್ಟಿಯಲ್ಲಿ ಬಂದಂತಹ 4 ಜನ ಸನಕ, ಸನಂದನ, ಸನಾತನ, ಸನಸ್ಸುಜಾತ ಅಂತ. ಅದನ್ನು ನಮ್ಮ ವಿಜಯದಾಸರು ವನಜ ಸಂಭವನು ಸೃಜಿಪ ಗೋಸುಗ ಮನದಲ್ಲಿ ಪುಟ್ಟಿಸೆ ಚತುರ ಜನರ. 4 ಜನರನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಇವರೆಲ್ಲರೂ 4 ಜನ ಸನ್ಯಾಸಿಗಳಾದರು. ಅದರಲ್ಲಿ ವಿಶೇಷ ಯಾವುದು ಅಂತಂದರೆ ಸನತ್ಕುಮಾರನಾಗಿ ಈ ಸ್ಕಂದ ಅಥವಾ ಈ ಮಾರ ಅಥವಾ ಕಾಮ, ಅನೇಕ ಹೆಸರುಗಳಿದ್ದಾವೆ, ಕಾಮ ಮಾರ ಎಲ್ಲ.
ಅವರಲ್ಲಿ ಸನತ್ಕುಮಾರರಿದ್ದಾರಲ್ಲ ಅವರು ಈ ಸ್ಕಂದ. ಯಾಕಂದರೆ ಬ್ರಹ್ಮದೇವರಿಂದ ಮೊದಲು ಸೃಷ್ಟಿಯಾದದ್ದು ಸನತ್ಕುಮಾರನಾಗಿ ಜನಿಸಿ ಯೋಗ ಮಾರ್ಗದಲ್ಲಿ ಚರಿಸಿದ ಕಾಮ. ಯೋಗ ಮಾರ್ಗ ಸನ್ಯಾಸಿಗಳು ಹೇಗೆ ಇರಬೇಕು ಅನ್ನೋದನ್ನು ತೋರಿಸಿದ್ದು. ಇವರಿಂದ ನಮಗೆ ದೊಡ್ಡ ಕೊಡುಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಜಯ ವಿಜಯರಿಗೆ ಶಾಪ ಬಂದು ಭಗವಂತ 3 ಅವತಾರವನ್ನು ತೆಗೆದುಕೊಂಡು ಅವರನ್ನು ರಕ್ಷಣೆ ಮಾಡಿದ. ಜಯ ವಿಜಯರಿಗೆ ಇವರು ಶಾಪ ಕೊಟ್ಟರು, ಪುಟ್ಟದಾಗಿ ಬಂದಿದ್ದರು ದೇವರಮನ್ನ ನೋಡಲಿಕ್ಕೆ ಅಂತ. ಆಗ ನೀವು ಒಳಗೆ ಹೋದರೆ ತೊಂದರೆ ಆಗತ್ತೆ ಅಂದದ್ದಕ್ಕೆ ಇವರು ಶಪಿಸಿದರು. ದೇವರಿಗೆ ನಾವು ತೊಂದರೆ ಕೊಡ್ತೇವಾ? ದೇವರಿಗೆ ತೊಂದರೆ ಇದೆ ಅಂದದ್ದೇ ನಿಮ್ಮ ತಪ್ಪು, 3 ಜನ್ಮ ಅಸುರರಾಗ್ರಿ ಅಂತ. ಆಗ ದೇವರು ಹೇಳಿದ, ಮೊದಲನೇ ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು, 2ನೇ ಜನ್ಮ ರಾವಣ ಕುಂಭಕರ್ಣ, 3ನೇ ಜನ್ಮ ಶಿಶುಪಾಲ ದಂತವಕ್ತ್ರ, ನಾನೇ ನಿಮ್ಮನ್ನು ಸಂಹಾರ ಮಾಡ್ತೇನೆ. ಒಂದು ರೀತಿಯಾಗಿ ಈ ಘಟನೆಗಳು ಬರಲಿಕ್ಕೆ ಇವರ ಶಾಪ ಕಾರಣ ಆಗಿ, ಕೆಲವೊಮ್ಮೆ ಅಂತೀವಲ್ಲ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ, ತೆರೆಮರೆಯಲ್ಲಿ ನಮಸ್ಕಾರ ಅಂತ. ಒಂದು ನರಸಿಂಹನ ವರಾಹನ ಅವತಾರ ಆಯಿತು, ಅವರಿಬ್ಬರನ್ನು ಹಿರಣ್ಯಾಕ್ಷ ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಲಿಕ್ಕೆ. ರಾವಣ ಕುಂಭಕರ್ಣನನ್ನು ಸಂಹಾರ ಮಾಡಲಿಕ್ಕೆ ರಾಮಾವತಾರದಿಂದ ದೇವರು ಧರೆಗಿಳಿದು ಬಂದ. ಕೃಷ್ಣನಾಗಿ ಶಿಶುಪಾಲ ದಂತವಕ್ತರನ್ನು ಸಂಹಾರ ಮಾಡಿದ. ಒಂದು ರೀತಿ ಇವರು ಕೊಟ್ಟ ಪ್ರಾಡಕ್ಟ್ ಅಂತಾನೂ ಅನ್ಬೋದು. ಇವರ ಸಂಕಲ್ಪ, ಇವರ ಬಾಯಿಂದ ನುಡಿಸಿದ ಆ ಅಂಶವನ್ನು ಹೇಳ್ತಾರೆ ನಮ್ಮ ವಿಜಯದಾಸರು. ವನಜ ಸಂಭವನು ಸೃಜಿಪ ಗೋಸುಗ ಮನದಲ್ಲಿ ಪುಟ್ಟಿಸೆ ಚತುರ ಜನರ, ಮುನಿಗಳೊಳಗೆ ಸನತ್ಕುಮಾರನಾಗಿ ಜನಿಸಿ ಯೋಗ ಮಾರ್ಗ ಚರಿಸಿದ ಕಾಮ. ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ. ಅದಾದ ನಂತರದಲ್ಲಿ ಮತ್ತೊಂದು ಅವರ ವಿಶೇಷತೆಯನ್ನು ಹೇಳ್ತಾರೆ. ಯಾಕೆ ಇವನ ಅವತಾರ ಬೇಕಾಯಿತು? ನಾನು ಪ್ರಾರಂಭದಲ್ಲೇ ಹೇಳಿದಂತೆ ತಾರಕಾಸುರ ಅಂತ ಅವನು ತುಂಬ ಹಿಂಸೆಯನ್ನು ಮಾಡ್ತಾ ಇದ್ದ ಎಲ್ಲ ದೇವತೆಗಳಿಗೆ. ಆ ತಾರಕಾಸುರನನ್ನು ಸಂಹಾರ ಮಾಡಬೇಕು ಅಂದರೆ ಇದ್ದವರು ಯಾರೂ ಅವನನ್ನು ಸಂಹಾರ ಮಾಡಲಿಕ್ಕಾಗಲ್ಲ. ಹೊಸದಾಗಿ ಒಬ್ಬ ಹುಟ್ಟಿ ಬರಬೇಕು. ಅವನು ಯಾರು ಅಂದರೆ ರುದ್ರದೇವರ ಮಗನಾಗಿ ಈ ಸ್ಕಂದನೇ ಬರಬೇಕು. ಅದಕ್ಕೆ ಇವನ ಅವತಾರ ಆಯ್ತಂತೆ. ತಾರಕಾಸುರನೆಂಬ ಬಹುದುರಳತನದಲ್ಲಿ ಗಾರು ಮಾಡುತ್ತರಿರಲು ಸುರಗಣವನು ಗೌರಿ ಮಹೇಶ್ವರಗೆ ಪುತ್ರನಾಗಿ ಪುಟ್ಟಿ ದಾರುಣಿಯೊಳಗೆ ಸ್ಕಂದ ನೆನೆಸಿದೆ. ವರಗಳನ್ನು ಕೊಡುವುದು ವಾಸುಕಿಯ ಪ್ರಿಯ. ತಾರಕಾಸುರನೆಂಬ ಬಹುದುರುಳತನದಲ್ಲಿ, ತಾರಕಾಸುರ ಅನ್ನುವ ವ್ಯಕ್ತಿ ತುಂಬ ದುರುಳ, ತುಂಬ ಹಿಂಸೆಯನ್ನು ದೇವತೆಗಳಿಗೆ ಕೊಡ್ತಾ ಇದ್ದ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು, ಇವನನ್ನು ಏನಾದರೂ ಮಾಡಿ ಸಂಹಾರ ಮಾಡಬೇಕಲ್ಲ. ಆಗ ಅವತಾರ ಮಾಡಿದ ಗೌರಿ ಮಹೇಶ್ವರಗೆ ಮಗನಾಗಿ. ಇವನಿಗೆ ಇನ್ನೂ ಹೆಸರುಗಳಿದೆ, ಈ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡಿದರೆ ಚೆನ್ನಾಗಿರುತ್ತೆ. ಕಾರ್ತಿಕೇಯ, ಕೃತ್ತಿಕಾದಿ ಷಣ್ಮಾತೃಗಳು, ಷಣ್ಮುಖ ಅಂತಾನೂ ಇದೆ, 6 ಮುಖಗಳು ಇದ್ದಾವೆ ಅಂತ. 6 ಮುಖ ಯಾಕೆ ಬಂತು ಅಂದರೆ, ಸ್ಕಂದ ಅಂದರೆ ಸ್ಖಲನ ಸ್ಕಂದ, ಜಾರಿದ್ದರಿಂದ, ರುದ್ರದೇವರ ವೀರ್ಯ ಜಾರಿದ್ದರಿಂದ ಇವನು ಸ್ಕಂದ. ಅದನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯ ಆಕೆಗೆ ಆಗಲಿಲ್ಲಂತೆ, ಗೌರಿದೇವಿಗೆ. ಅದಕ್ಕೆ ಅವಳು ಬಿಟ್ಬಿಟ್ಲು. ಅದು ಅಗ್ನಿಯಂತೆ ಇತ್ತು. ಶರಚ್ಛದೆ ಅಂದರೆ ಹುಲ್ಲಿನ ಪೊದೆಯಲ್ಲಿ ಇಟ್ಟರು. ಆಗ ಅದಕ್ಕೆ ಹಾಲು ಬೇಕಾದಾಗ 6 ಜನ ಕೃತ್ತಿಕಾದಿ 6 ಮಾತೃಗಳು, 6 ಜನ ತಾಯಂದಿರಾಗಿ ಆ ಮಗುವನ್ನು ರಕ್ಷಣೆ ಮಾಡಿದ್ದಕ್ಕೆ ಕಾರ್ತಿಕೇಯ 6 ತಲೆಯಿಂದ ಅವನು ಅವರನ್ನೆಲ್ಲ ಸಂತೋಷಪಡಿಸಿದ ಅಂತ ಪುರಾಣಾದಿಗಳಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ಕಾರ್ತಿಕೇಯ ಅಂತ ತುಂಬ ಪ್ರಸಿದ್ಧವಾದ ನಾಮ ನಮ್ಮ ಕಾಮನಿಗೆ. ಹೀಗಾಗಿ ಹುಟ್ಟಿದ್ದು ಯಾಕೆ ಅಂದರೆ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಗೌರಿ ಮಹೇಶ್ವರ ಮಗನಾಗಿ ಧಾರುಣಿಯೊಳಗೆ ಸ್ಕಂದ ನೆನೆಸಿದೆ ಅಂತ ಒಂದು ನುಡಿಯನ್ನು ಹೇಳಿದರೆ, ಇನ್ನು ಒಂದು ಪ್ರಸಿದ್ಧವಾದ ಅವತಾರ ಅಂದರೆ ಕೃಷ್ಣ ಹಾಗೂ ರುಕ್ಮಿಣಿಯಲ್ಲಿ ಅವತಾರ ಮಾಡಿದ ಪ್ರದ್ಯುಮ್ನಾಗಿ ಅವತಾರ ಮಾಡಿದ್ದು ಭಾಗವತದಲ್ಲಿ ಉಲ್ಲೇಖ ಉಂಟು. ಅದನ್ನು ಬಹಳ ಸುಂದರವಾಗಿ ಒಂದು ನುಡಿಯಲ್ಲಿ ನಮ್ಮ ವಿಜಯದಾಸರು ಸೆರೆ ಹಿಡಿತಾರೆ. ರುಕ್ಮಿಣಿಯಲ್ಲಿ ಜನಿಸಿ
ಮತ್ಸ್ಯಬುದರದಲ್ಲಿ ಪೊಕ್ಕು ಶಿಶುವಾಗಿ ಸತಿಯಿಂದ ಬೆಳೆದು ರಕ್ಕಸ ಶಂಬರನೊಡನೆ ಕಾದು ಗೆದ್ದು ಮರಳಿ ಚಕ್ಕನೆ ಸಾಂಬ ನೆನೆಸಿದೆ ಜಾಂಬವತಿಯಲ್ಲಿ. ವರಗಳನ್ನು ಕೊಡುವುದು ವಾಸುಕಿಯ ಪ್ರಿಯ ಕರುಣದಿಂದಲೇ ಒಲಿದು ಕಂಡ ಮಾತ್ರದಲ್ಲಿ. ರುಕ್ಮಿಣಿ ಹಾಗೂ ಕೃಷ್ಣನ ವಿವಾಹ ಆದ ಮೇಲೆ ಒಂದು ಮಗು ಆಯಿತು. ಆ ಮಗುವೇ ಈ ಸ್ಕಂದ, ಮನ್ಮಥ. ಅವನು ಹುಟ್ಟಿದ ಕೂಡಲೇ 4ನೇ ದಿವಸಕ್ಕೆ ಶಂಬರಾಸುರ ಅನ್ನೋ ಅಸುರ ಆ ಮಗುವನ್ನು ತೆಗೆದುಕೊಂಡು ಹೋದ, ಕದ್ದುಕೊಂಡು ಹೋದ ಅಂತ. ಅದನ್ನು ಸಮುದ್ರದಲ್ಲಿ ಬಿಸಾಕದಂತೆ. ಇದು ಭಾಗವತ ಹೇಳುವಂತಹ ಒಂದು ಕಥೆ. ಅದನ್ನೇ ವಿಜಯದಾಸರು ತುಂಬ ಸುಂದರವಾಗಿ ನುಡಿಯಲ್ಲಿ ನುಡಿದಿದ್ದಾರೆ. ಅದನ್ನು ಒಂದು ಮೀನು ನುಂಗ್ತು. ಆ ಮೀನು ಶಂಬರಾಸುರನ ಮನೆಗೆ ಅಡಿಗೆಗೆ ಬಂತು. ಶಂಬರಾಸುರನ ಹೆಂಡತಿಯ ರೂಪದಲ್ಲಿ ಪ್ರಭಾವತಿ ಅಂತ ರತಿ ಮದುವೆ ಆಗಿದ್ಲು, ಆದರೆ ಅವನಿಂದ ದೂರವೇ ಇದ್ಲು. ಅವಳಿಗೆ ಇದು ಗೊತ್ತಿತ್ತು, ತನ್ನ ಗಂಡ ಬರ್ತಾರೆ, ಅವರನ್ನು ನಾನು ಬೆಳೆಸಿ ಶಂಬರಾಸುರನನ್ನು ಸಂಹಾರ ಮಾಡಿಸಬೇಕು ಅಂತ. ಮೀನನ್ನು ಹೆಚ್ಚಿದಾಗ ಅದರಲ್ಲಿ ಮಗು ಇತ್ತು. ಅವಳಿಗೆ ಗೊತ್ತು ಇವನು ತನ್ನ ಯಜಮಾನ ಅಂತ. ಅದು ವಿಶೇಷ ಅಂದರೆ 4 ವರ್ಷಕ್ಕೆ ರಸಾಯನಾದಿಗಳನ್ನೆಲ್ಲ ಚೆನ್ನಾಗಿ ಕೊಟ್ಟು ಒಳ್ಳೆ ತರುಣ ಹೇಗೆ ಕಾಣಬೇಕೋ ಹಾಗೆ ಮೀಸೆ ಇದೆಲ್ಲ ಬಂತು. ಚೆನ್ನಾಗಿ ಅವನಿಗೆ ಯುದ್ಧವನ್ನೆಲ್ಲ ಹೇಳಿಕೊಟ್ಲಂತೆ. ಭಾಗವತ ಹರಿವಂಶದಲ್ಲಿ ಬರುವಂತಹ ಕಥೆ. ಹೇಳಿಕೊಟ್ಟು ಆ ಶಂಬರಾಸುರನ ಸಂಹಾರ ಮಾಡಿ ನಡೆದ ಘಟನೆಯನ್ನೆಲ್ಲ ಹೇಳಿದರು. ನೀವು ಕೃಷ್ಣಪುತ್ರ, ನಾನು ಮೂಲ ರೂಪದಲ್ಲಿ ನಿಮ್ಮ ಹೆಂಡತಿ ಇಲ್ಲಿ ಬಂದಿದ್ದೇನೆ ನಿಮ್ಮ ಸಲುವಾಗಿ ಎಂದಾಗ ಅವನು ಅವರನ್ನು ಸಂಹಾರ ಮಾಡಿ ಗರುಡಾರೂಢನಾಗಿ ಬಂದಾಗ ರುಕ್ಮಿಣಿ ದೇವಿ, ಯಾರಿದು ನನ್ನ ಗಂಡನಂತೆ ಹೋಲಿಕೆ ಇದೆಯಲ್ಲ ಅಂದಾಗ ನಾರದರು ನಡೆದ ಘಟನೆಯನ್ನೆಲ್ಲ ಹೇಳಿದ್ರಂತೆ. ನಿನ್ನ ಮಗನೇ ಶಂಬರಾಸುರ ಅನ್ನೋನು ಕದ್ದುಕೊಂಡು ಹೋಗಿದ್ದ, ಅವರ ಮನೆಯಲ್ಲಿ ರತಿದೇವಿ ಹೀಗೆ ಅವನನ್ನು ಬೆಳೆಸಿ ಕರ್ಕೊಂಬಂದಿಯಾಳೆ ಅಂತ ಬಹಳ ಸಂತೋಷ ಆಯಿತು ಅನ್ನುವ ಅಂಶಗಳು ಭಾಗವತದಲ್ಲಿ ಬಂದಿದೆ. ಆ ಅಂಶವನ್ನು ಸುಂದರವಾದ ಒಂದು ಪುಟ್ಟ ನುಡಿಯಲ್ಲಿ ರುಕ್ಮಿಣಿಯಲ್ಲಿ ಜನಿಸಿ ಮತ್ಸ್ಯ ಉದರದಲ್ಲಿ ಪೊಕ್ಕು, ರುಕ್ಮಿಣಿಯ ಉದರದಲ್ಲಿ ಜನಿಸಿ ನಂತರದಲ್ಲಿ ಮತ್ಸ್ಯದ ಉದರದಲ್ಲಿ ಮೀನು ನುಂಗಿದಾಗ ಅದರೊಳಗೆ ನೀನಿದ್ದಿ, ನಂತರದಲ್ಲಿ ಸತಿಯಿಂದ ಬೆಳೆದು ನಿನ್ನ ಹೆಂಡತಿಯೇ ಅಲ್ಲಿ ಬಂದಿದ್ಲು, ಅವಳಿಂದ ನೀನು ಬೆಳೆದು ರಕ್ಕಸ ಶಂಬರನೊಡನೆ ಕಾದು ಗೆದ್ದು ಮರಳಿ, ಶಂಬರಾಸುರನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಕೊಂದು ಪುನಃ ನೀನು ಕೃಷ್ಣನ ದರ್ಶನ ಮಾಡಿ ಮತ್ತೊಮ್ಮೆ ಹುಟ್ಟಿದಾನೆ ಪ್ರದ್ಯುಮ್ನ. ಅದಲ್ಲದೆ ಜಾಂಬವತಿಯ ಮಗನಾಗಿ, ಕೃಷ್ಣನ ಹೆಂಡತಿ ಜಾಂಬವತಿ, ಅವಳ ಮಗನಾಗಿ ಸಾಂಬ ಅಂತ ಹೀಗೆ ಇನ್ನೊಮ್ಮೆ ಅವತಾರ ಮಾಡಿದೆ. ಎಂಥ ಭಾಗ್ಯರಿ! ದೇವರ ಮಗನಾಗಿ ಇಬ್ಬರಲ್ಲಿ ಅವತಾರ ಮಾಡುವ ಭಾಗ್ಯ. ನಿಮ್ಮ ತಂದೆ ಬಹಳ ದೊಡ್ಡ ಪೋಸ್ಟಲ್ಲಿದ್ದು ಅದನ್ನು ಹೇಳಿಕೊಳ್ಳಲಿಕ್ಕೆ ಬಯೋಡೇಟಾ ಕೊಡುವಂದಾಗ ಒಂದು ಹೆಮ್ಮೆ ಇರುತ್ತೆ. ನಿಮ್ಮ ಅಪ್ಪ ಯಾರು ಅಂದರೆ ಸರ್ವೋತ್ತಮನಾದ ದೇವರು, ಜಗದಂಬೆಯಾದ ರುಕ್ಮಿಣಿಯ ಮಗ, ಇನ್ನೊಂದು ಷಣ್ಮಹಿಷಿಯರಲ್ಲಿ ಒಬ್ಬಳಾದ ಜಾಂಬವತಿಯ ಮಗ ಸಾಂಬನಾಗಿ ಅವತಾರ ಮಾಡಿದ. ದೇವರು ದೊಡ್ಡ ಆಪರ್ಚುನಿಟಿಯನ್ನು ಕೊಟ್ಟ, ತನ್ನ ಮಗನಾಗಿ ಅವತಾರ ಮಾಡುವಂಥ ಕಾಮನಿಗೆ. ಪುನಃ ಇನ್ನೊಂದು ಅವತಾರದ ಬಗ್ಗೆ, ಅವನು ಭರತನಾಗಿ ಅವತಾರ ಮಾಡಿದಂತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಭರತನಾಗಿ ಅವತಾರ ಮಾಡಿದ್ದನ್ನು ಉಲ್ಲೇಖ ಮಾಡ್ತಾರೆ. ಜನಪದ ಶರಥನಲ್ಲಿ ಭರತನಾಗಿ ಪುಟ್ಟಿದೆ, ಮನೋವೈರಾಗ್ಯ ಚಕ್ರಾಭಿಮಾನಿ, ಎನಗೊಲಿದ ವಿಜಯ ವಿಠ್ಠಲರೇಯನಂಗ್ರಿ, ಅರ್ಚನೆ ಮಾಡುವ ಸುಬ್ರಹ್ಮಣ್ಯ ಬಲು ಧನ್ಯ, ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ, ಕರುಣದಿಂದಲೇ ಒಲಿದು ಕಂಡ ಮಾತ್ರದಲ್ಲಿ, ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ. ಜನಪದ ಶರಥನಲ್ಲಿ ತ್ರೇತಾಯುಗದಲ್ಲಿ ಇವನು ಹುಟ್ಟಿದ್ದ ಅಂತ. ವಾಸ್ತವಿಕವಾಗಿ ತ್ರೇತ ಆದಮೇಲೆ ದ್ವಾಪರದ್ದು ಮೊದಲು ಹೇಳಿ ಕಡೆಯಲ್ಲಿ ರಾಮನ ಸಹೋದರನಾಗಿ ಹುಟ್ಟಿದ್ದು.
ಜನಪದ ದಶರಥನಲ್ಲಿ ಭರತನಾಗಿ ಪುಟ್ಟಿದೆ. ಭರತ ಇವನು ಕಾಮನ ಅವತಾರನಾಗಿ ಭರತ. ಮನೋವೈರಾಗ್ಯ ಚಕ್ರ ಅಭಿಮಾನಿ, ದೇವರ ಚಕ್ರ ಇದೆಯಲ್ಲ ಆ ಚಕ್ರಕ್ಕೆ ಅಭಿಮಾನಿಯೂ ಹೌದು, ಕಾಮ ಅಭಿಮಾನಿ. ಹಾಗಾಗಿ ಮನಸ್ಸಿಗೆ ಅವೈರಾಗ್ಯಾಧಿಪತೆಯೇ ಅಂತಾನು ಕೆಲವು ಕಡೆ ಉಂಟು, ವೈರಾಗ್ಯಾಧಿಪತೆಯೇ ಅಂತ. ಎನಗೊಲಿದ, ನನಗೆ ಒಲಿದ ವಿಜಯ ವಿಠ್ಠಲರೇಯನ ಅಂಗ್ರಿ ಅರ್ಚನೆ ಮಾಡುವ. ನಿನ್ನಲ್ಲಿ ದೊಡ್ಡ ಗುಣ ಏನು ಅಂತಂದರೆ, ದೊಡ್ಡ ಭಾಗ್ಯ ಸ್ಕಂದ, ವಿಜಯ ವಿಠ್ಠಲನ ಅಂಗ್ರಿ, ಪರಮಾತ್ಮನ ಪಾದ ಸೇವೆ. ಏನದು ರಾಮಾವತಾರದಲ್ಲಿ ಭರತ ಮಾಡಿದ್ದು ಸೇವೆ. ರಾಮ ನೀನು ಬರೋವರೆಗೂ ನಾನು ಊರಾಚೆ ಇರ್ತೇನೆ, ಪಾದುಕೆಯನ್ನೇ ಇಟ್ಟುಕೊಂಡು ಆ ಪಾದುಕೆ ಇಡೀ ರಾಜ್ಯವನ್ನು ಸಂರಕ್ಷಣೆ ಮಾಡುತ್ತೆ. ನೀನು ಬರಲಿಲ್ಲ ಅಂದರೆ ನಾನು ಪ್ರಾಣತ್ಯಾಗ ಮಾಡ್ತೇನೆ ಅಂತ. ಯಾರಿಗುಂಟು ಯಾರಿಗೆಲ್ಲರಿ ಕೈಗೆ ಬಂದ ರಾಜ್ಯವನ್ನು ಬೇಡ ಅಂಥೇಳಿ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿ ಸ್ವಯಂ ಶ್ರೀರಾಮಚಂದ್ರನೇ 14 ವರ್ಷ ನೀನು ರಾಜನಾಗಿರು ಅಂದರೆ ನಾನು ಎಂದೂ ರಾಜ ಅಲ್ಲ, ನಾನು ದಾಸನೇ, ನಾನು ನಿನ್ನ ದಾಸನಾಗೇ ಇರ್ತೇನೆ, ಅದು ನಿನ್ನ ಪಾದದ ದಾಸನಾಗೇ ಇರ್ತೇನೆ ಅಂತ ರಾಮನ ಪಾದುಕೆಗಳನ್ನು ಹೊತ್ತು ತಂದು ಸಿಂಹಾಸನದ ಮೇಲೆ ಇಟ್ಟು ಅದರ ಅಡಿಯಲ್ಲಿ ದಾಸಾನುದಾಸನಾಗಿ ಸೇವೆಯನ್ನು ಮಾಡಿದ ಅಂದರೆ ಇನ್ನೆಂಥ ದೊಡ್ಡ ವ್ಯಕ್ತಿತ್ವ. ಹಾಗಾದರೆ ನಾವು ಇವರಲ್ಲಿ ಕೇಳಬೇಕಾದದ್ದು, ನಾನು ದೊಡ್ಡವನು ಅನ್ನೋ ಭಾವನೆ ಬೇಡ, ನನಗಿಂತ ದೊಡ್ಡವರಿಗೆ ನಾನು ದಾಸನಾಗಿ ತಗ್ಗಿ ಬಗ್ಗಿ ಸದಾ ಇರುವ ಬುದ್ಧಿಯನ್ನು ಕೊಡು ಅಂತ ಕೇಳಬೇಕು. ಅದನ್ನೇ ಅಂತಾರೆ, ಜನಪದ ದಶರಥನಲ್ಲಿ ಭರತನಾಗಿ ಪುಟ್ಟಿದೆ, ಮನೋವೈರಾಗ್ಯ ಚಕ್ರಾಭಿಮಾನಿ ಎನಗೊಲಿದ. ಚಕ್ರಾಭಿಮಾನಿ ನೀನು, ಎನಗೊಲಿದ ವಿಜಯ ವಿಠ್ಠಲರೇಯನಂಗ್ರಿ. ನಿಜವಾಗಲೂ ಇವನನ್ನೇ ಕೇಳಬೇಕು. ಪರಮಾತ್ಮನ ಪಾದದ ಮಹಿಮೆ ಏನು ಗೊತ್ತು ಅಂದರೆ ಅದನ್ನು ಆಸ್ವಾದನೆ ಮಾಡಿದವರಿಗೆ ಗೊತ್ತು. 14 ವರ್ಷ ಪರಮಾತ್ಮನ ಪಾದುಕೆಗಳನ್ನು ಇಟ್ಟು ರಾಜ್ಯವನ್ನು ನಂದಿಗ್ರಾಮದಲ್ಲಿ ಆಳಿದ ಭರತನ ಅವತಾರನಾದ ಹೇ ಸುಬ್ರಹ್ಮಣ್ಯ, ನಿನಗಲ್ಲದೆ ಇನ್ಯಾರಿಗೆ ಗೊತ್ತು ಪರಮಾತ್ಮನ ಪಾದದಲ್ಲಿರುವ ರಸವನ್ನು ಆಸ್ವಾದನೆ ಮಾಡಿದಂತಹವನು ನೀನು ನನಗೆ ಭಗವಂತನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಅರ್ಚನೆ ಮಾಡುವ ಸುಬ್ರಹ್ಮಣ್ಯ, ನೀನು ತುಂಬ ಧನ್ಯ. ಆ ನಿನ್ನ ಧನ್ಯತೆಯನ್ನು ನನಗೂ ಸ್ವಲ್ಪ ಕೊಟ್ಟು ಉದ್ಧಾರ ಮಾಡು ಅಂತ ವಿಜಯದಾಸರು ತುಂಬ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ. ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ, ಕರುಣದಿಂದಲಿ ಒಲಿದು ಕಂಡ ಮಾತ್ರದಲ್ಲಿ ವರಗಳನ್ನು ಕೊಡುವುದು ವಾಸುಕಿ ಪ್ರಿಯ ಅಂತ ಈ ಸ್ಕಂದ ಷಷ್ಠಿಯ ನಿಮಿತ್ತದಿಂದ ಅವನನ್ನು ಯಾವ ರೀತಿ ಉಪಾಸನೆ ಮಾಡಬೇಕು, ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನುವ ಚಿಂತನಾ ಕ್ರಮವನ್ನು ಬಹಳ ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಸೇವೆಯನ್ನು ಬಿತ್ತರಿಸಿದಂತಹ ಜ್ಞಾನಗಮ್ಯ ಅವರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಅದರಂತೆ ಇದು ನಿಮ್ಮವರೆಗೂ ಸೇರಲಿಕ್ಕೆ ಮೂಲಭೂತವಾಗಿ ಸೇವಾಕರ್ತರು ಅವರು ಪೂರ್ಣಿಮಾ ಅಯ್ಯಂಗಾರ್ ಅಂತ ಈ ಸೇವೆಯನ್ನು ಮಾಡಿಸಿದ್ದಾರೆ. ಅವರಿಗೆ ಭಗವಂತ ಸತ್ಕಾಮನೆಗಳನ್ನು ಕೊಡಲಿ. ಯಾಕೆ ಕಾಮಾಭಿಮಾನಿ ಅಲ್ವಾ. ಈ ತರಹದ ಸೇವೆಯನ್ನು ಮಾಡುವ ಸಜ್ಜನರ ಹಾಗೂ ಭಗವಂತನ ಸೇವೆಯನ್ನು ಮಾಡುವಂತಹ ಒಂದು ಭಾವನೆಯನ್ನು ಕೊಡಲಿ, ದುಷ್ಕಾಮನೆಗಳನ್ನೆಲ್ಲ ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮಗೂ ನಿಮಗೂ ಭಗವಂತನ ಪಾದಕಮಲಗಳಲ್ಲಿ ಆ ಸುಬ್ರಹ್ಮಣ್ಯ ಭಕ್ತಿಯನ್ನು ಕೊಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.